ದತ್ತಗರು ಇನ್ನಿದು ಮೂರನೇ ದಿವಸ ನಾವು ಆ್ಯಸ್ ಯೂಶ್ವಲ್ ಕೆಲಸಕ್ಕೆ ಬಂದಿದ್ವಿ ಇಲ್ಲಿ ಹೆಗ್ಗಡೆ ಗ್ರಾಮದಾಗ. ಇಲ್ಲಿ ಇವರು ವೃದ್ಧರು ಒಂದು ಸೇವೆ, ಉಚಿತವಾದಂಥ ಸೇವೆ, ಬಿಸಿಲು ಜಾಸ್ತಿ ಇದ್ದ ಕಾರಣ ಎಲ್ಲರಿಗೂ ಫ್ರೀ ಥಂಡ ಕೊಡಕತ್ತಿದ್ರು. ನಾನು ಕೆಲಸ ಮಾಡ್ಬೇಕಂತ ಹೋಗಿದ್ದೆ, ಬಟ್ ಅಲ್ಲಿ ಮನ್ಯಾಗ ಯಾರು ಇಲ್ಲಾರ್ದಕ್ಕೆ ಇನ್ನೇನು ಮಾಡೋದಪ್ಪ ಬ್ಯಾಡ ಸರಿ ಅಂತಂದು ಸುಮ್ಮ ಅಲ್ಲೇ ಗುಡಿ ಕಡೆ ಜಾತ್ರೆ, ದೇವಿ ಜಾತ್ರೆ ಹೇಳಿದ್ನಲ್ಲ, ಶಾಂತಿಕಾ ಪರಮೇಶ್ವರಿ ದೇವಿದು ಒಂದು ವಾರದ ಜಾತ್ರೆ ಇತ್ತು. ಸೊ ಹಾಗಾಗಿ ಮಧ್ಯಾಹ್ನ ಎಲ್ಲ ಊಟಕ್ಕೆ ಅಲ್ಲೇ ಬಂದಿರ್ತಾರೆ. ನಾ ಅಲ್ಲಿ ಮನೆ ಇಲ್ಲ, ಅವ್ರ ಮನ್ಯಾಗ ಇಲ್ಲ ಅಂದ್ರೆ ಹೋಗಿರ ಏನು ಮಾಡಲಿ ಅಂತಂದು ಸುಮ್ಮನೆ ಇವ್ರ ಜೊತೆ ನಿಂತು ನಾವು ಒಂಚೂರು ಏನಾದರೂ ಮಾಡುವ ಅಂತ ಹಿರಿಯರ ಜೊತೆ ಮಾತಾಡ್ಕೋತ ಕೂತ್ವಿ. ಅವರು ಎಲ್ಲರೂ ರಿಟೈರ್ಡ್ ಗೌರ್ಮೆಂಟ್ ವರ್ಕರ್ಸ. ಬಟ್ ಅವ್ರು ಇದನ್ನು ನೋಡಿ ಭಾಳ ಖುಷಿ ಆಯ್ತು ನಂಗೆ. ಸಾಮಾಜಿಕ ಕಳಕಳಿಯನ್ನು ನೋಡಿ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ. ಇಲ್ಲಿ ರಾಮಕ್ಷತ್ರಿಯ ಸಂಘಟನೆ ಹೆಗ್ಗಡೆ ಕುಡಿಯೋ ನೀರು ಪ್ರಾಯೋಜಕರು ಅಶೋಕ್ನಾಥ್ ನಾಯಕ್, ರಾಮನಾಯಕ್ ಅಂತ. ಸೊ ಅವ್ರ ಜೋಡಿ ನಾವು ಒಂಚೂರು ಕೈಗೂಡಿಸಿ ನಮ್ಮ ಕೈಲಾದಂಥದ್ದು ಒಂಚೂರು ಅವ್ರು ಯಾರು ಕುಡಿದು ಬಿಟ್ಟಿರ್ತಾರೋ ಗ್ಲಾಸನ್ನು ತೊಳೆಯೋದು ಒಂದು ಅಳಿಲು ಸೇವೆಯನ್ನು ನಾವು ಮಾಡಿದ್ವಿ. ಪಾಪ ಅವರು ಬೇಡ ಅಂತ ಹೇಳತ್ತಿದ್ರು. ಬಟ್ ನಮ್ಮ ಮನಸ್ಸು ಒಪ್ಪಬೇಕಲ್ರಿ, ಅಟ್ಲೀಸ್ಟ್ ಅಲ್ಲಿ ಒಂದು 2-3 ಗ್ಲಾಸ್ ಕುಡ್ದಿದ್ದಕ್ಕೆ ಅದಕ್ಕಾದರೂ ನಾನು ನನ್ನ ಕೆಲಸ ಮಾಡಲೇಬೇಕು. ಯಾಕಂದ್ರೆ ಇನ್ನೊಂದು ತಾಯಿ ಜಗನ್ಮಾತೆ ಹೆಗ್ಗಡೆ ಗ್ರಾಮದ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಆ ತಾಯಿ ನನಗೂ ಒಂದು ಕೆಲಸ ಕೊಟ್ಟಾಗ ಅದನ್ನು ಖುಷಿಯಿಂದ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ಅಟ್ಲೀಸ್ಟ್ ಅಲ್ಲಿ ಊಟ ಮಾಡ್ತಾನಲ್ಲ, ಅದಕ್ಕಾದರೂ ನಾನು ಒಂದು ಅಳಿಲು ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಮಾಡಿದ್ದು. ಇನ್ನು ಪಾಳೆ ಗಿಳೆ ಎಲ್ಲ ಬರೋಬ್ಬರಿ ಇತ್ತು ರೀ, ಊಟದ ಪಾಳೆ. ನಾನು ಅಲ್ಲೇ ಊಟ ಪ್ರಸಾದ ತೊಗೊಂಡು ಹೋದ್ರಾತಂತಂದು 1-1.5 ಗಂಟೆ ನಿಂತ ಮೇಲೆ ನಮಗೆ ತಾಯಿ ಪ್ರಸಾದ ಲಭಿಸ್ತು. ಖುಷಿಯಿಂದ ಬ್ಯಾಟಿಂಗ್ ಮಾಡಿದ್ವಿ ಅದನ್ನ. ಫೈನಲಿ ದ ಫುಡ್ ವಾಸ್ ವೆರಿ ಡೆಲಿಷಿಯಸ್. ಊಟ ಪ್ರಸಾದ, ದೇವರ ಪ್ರಸಾದದ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ, ಅದನ್ನು ನಾವು ಮಾಡೋಬಾರ್ದು. ಸುಮ್ಮ ಪ್ರಸಾದ ಸಿಕ್ಕದ ಚೆಂದಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇನ್ನೊಂದು ಇಲ್ಲಿ ಸಮಸ್ಯೆ ಏನಂದ್ರೆ, ಆಲ್ರೆಡಿ ನಮ್ಮ ಹುಬ್ಬಳ್ಳಿಯಾಗ ಇಷ್ಟು ಬರೋದಿಲ್ಲ ನನಗೆ ಬೆವರು. ಅವನು ಇಲ್ಲೇ ಅಪ್ಪ ಜಳಕ ಮಾಡ್ದಂಗೆ ಆಗೈತಿ. ಲಿಟ್ರಲಿ ಬನೇನು ಚಡ್ಡಿ ಪಡ್ಡಿ ಎಲ್ಲ ಪೂರ ಹಸಿ ಆಗ್ಯಾವ. ಅವನು ಅದು ಯಾವ ನಮ್ಗೆ ಹ್ಯೂಮಿಡಿಟಿ ಐತಿ ಅಂತಾನ. ಉಗುಳು ಸಹಿತ ಬರೋವಲ್ದು ಉಗುಳ್ಬೇಕಂದ್ರೆ. ಬಟ್ ಏನಿದು ನೇಚರ್ ಮಾತ್ರ ಎರಡು ಮಾತಿಲ್ಲ, ಮಸ್ತ್ ಐತಿ. ನಾ ದಾರಿ ತಪ್ಪಿಸ್ಕೊಂಡು ಎತ್ತಾಳ್ರಿಪ್ಪ. ಸೊ ಇಲ್ಲೊಂದು ಮೊರಾರ್ಜಿ ಶಾಲೆ ಐತಿ ರೈಲ್ವೆ ಟ್ರ್ಯಾಕ್ ದಾಟಿದ ಮೇಲೆ. ಸೊ ಅಲ್ಲೂ ವರ್ಕ್ ಇತ್ತು. ಸೊ ಅವ್ರ ಜೋಡಿ ಮಾತಾಡಿ ಒಂದು ಸ್ವಲ್ಪ ಕಾರವಾರಕ್ಕೆ ಹೋಗಿ ಒಬ್ರನ್ನ ಭೇಟಿ ಆಗೋದಿತ್ತು, ಅವರ ಸೀನಿಯರ್ ಅಫಿಷಿಯಲ್ನ. ಅವ್ರನ್ನೂ ಭೇಟಿಯಾಗಿ ನಮ್ಮ ವರ್ಕನ್ನು ಸುಗಮವಾಗಿ ಮಾಡಿಕೊಂಡು ಈಗ ಅಲ್ಲಿ ಹೊಂಟೇವಿ ಅವ್ರ ಕಡೆ ಡೀಟೇಲ್ಸ್ ಇಸ್ಕೊಳಕ್ಕೆ. ಅಲ್ಲಿ ನಿಮಗೆ ವ್ಯೂ ತೋರಿಸ್ತೀನಿ ಆ ಸ್ಕೂಲಿಂದು. ಏನು ಮಸ್ತ್ ಐತಿ ಅಂತಂದ್ರೆ ಲಿಟ್ರಲಿ ನನಗೆ ನಮ್ಮ ತಮ್ಮಗಳನ್ನ ಜಾಡಿಸೋದು ಇಲ್ಲೇ ಹಾಕಿಬಿಡ್ಲೇನ ಅನ್ನೋ ಅಷ್ಟು ಚಂದ ಇರ್ತದೆ ವ್ಯೂ. ಏನು ಮಸ್ತ್ ಐತ್ರಿ. ಇತ್ತ ಪೂರ ಬೆಟ್ಟಗಳು, ಈ ಕಡೆ ರೈಲ್ವೆ ಟ್ರ್ಯಾಕ್, ಮಧ್ಯದಲ್ಲಿ ಸ್ಕೂಲು. ಬರ್ರಿ ತೋರಿಸ್ತಾನೆ ನೋಡುವಂತ್ರಂತೆ. ಸೊ ಇದು ಮೊರಾರ್ಜಿ ಸ್ಕೂಲು, ಇದು ರೈಲ್ವೆ ಟ್ರ್ಯಾಕು. ಇಲ್ಲೇನೈತಲ್ಲ ಮುಂದೆ ಈ ಇದ್ದ ಸೆಕ್ಸಿ ವ್ಯೂ ಅಲ್ಲಿ ಮುಂದೆ ತೋರಿಸ್ತಾನೆ. ಆ ಸ್ಕೂಲನ್ನು ಅವ್ರು ಎಷ್ಟು ನೀಟಾಗಿ ಇಟ್ಕೊಂಡಾರ ಅಂದ್ರೆ, ಇಲ್ಲಿ ನನಗನ್ಸಿದ ಮಟ್ಟಿಗೆ ಈ ವಸತಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿ ಇರ್ತದೆ, ಎಸ್ಪೆಷಲಿ ಗೌರ್ಮೆಂಟ್ ಮೊರಾರ್ಜಿ ಸ್ಕೂಲು, ನವೋದಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದಂತಹ ಮೊದಲನೆಯ ಮೊರಾರ್ಜಿ ವಸತಿ ಸ್ಕೂಲು ಇದೇ ಆಗಿತ್ತು. ಅಲ್ಲಿ ಅವರು ಎಷ್ಟು ಮೆಥಡಾಗಿ ಗಿಡಗಳನ್ನು ಎಷ್ಟು ಚೆಂದ ಬೆಳೆಸಿದ್ದಾರೆ. ಅದರಲ್ಲಿ ವೆರೈಟೀಸ್ ಆಫ್ ಏನಿದೆ ಗಿಡಗಳು, ಮರಗಳು, ಎಕ್ಸೆಟ್ರಾ ಭಾಳ ಚೆಂದ ಬೆಳೆಸಿದ್ರು. ಅದನ್ನು ನೋಡಿ ನಮ್ಮ ಒಂದು ಸ್ವಲ್ಪ ಹೊಟ್ಟೆಗೆ ಕಿಚ್ಚಾಗಿದ್ದು ಕರೆ. ಬಟ್ ಏನು ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಊರಾಗ ಇದ್ದಿದ್ದು ಗಿಡ ಎಲ್ಲ ಕಡ್ಕೊಂಡು ಹೊಂಟಾರೆ. ರೋಡ್ ಮಾಡ್ತಾರೆ, ಹಡ್ತಾರೆ, ಹೊಳ್ಳಿ ಕೇಬಲ್ ಹಾಕ್ತಾರೆ, ಮತ್ತು ಹಡ್ತಾರೆ, ಇದನ್ನ ಮಾಡತ್ತಾರೆ ಅವರು. ಬಟ್ ಇಲ್ಲಿ ಹಂಗಲ್ಲಲ್ಲ. ಅಟ್ಲೀಸ್ಟ್ ಅವ್ರೊಂದು ಫಾರ್ಮಲ್ ವೇ ಆಫ್ ಬಿಹೇವಿಯರ್ ಐತಲ್ಲೇ. ಸೊ ಅದನ್ನು ನೋಡಿ ಖುಷಿ ಪಡ್ಬೇಕು ನಾವು ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಬೆಟ್ಟಾಗಿ ನಂದೇನು ಅಫಿಷಿಯಲ್ ವರ್ಕ್ ಇತ್ತು ಅದನ್ನೆಲ್ಲ ಅಫಿಷಿಯಲ್ ವರ್ಕ್ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ತಮ್ಮಗಳ್ದು ಹೇಳಿದ್ನೆಲ್ಲ ಅದನ್ನೂ ಕೇಳಿದೆ. ಅವ್ರು ಅದೇನೋ ಎಕ್ಸಾಮ್ ಬರ್ತದೆ, ಮೊರಾರ್ಜಿ ಎಕ್ಸಾಮ್ ಬರ್ತದೆ, ಬರೆಸ್ರಿ ಅಂತಂದರು. ಬರ್ಸಿದ್ರು ಆ ಡಿಸ್ಟಿಕ್ಕಿಗೆ ಬರ್ತೈತಂತ. ನಾ ಇಲ್ಲಿ ಕೊಡ್ತಾರನೋ ಅಂತ ಕೇಳಿದೆ, ಅಲ್ಲಿ ಕೊಡೋದಿಲ್ಲ ಅಂತಂದರು. ಆಯ್ತು ಬಿಡ್ರಿ ಅಲ್ಲಿ ಸುಮ್ಮನೆ ಅದೇ.
ಬಟ್ ಏನಪ್ಪ ಅಂದ್ರೆ ಇದು ಹೆಗ್ಗಡೆ ಗ್ರಾಮದಿಂದ 2.5 ಕಿಲೋಮೀಟ್ರ್ ಹೊರಗೆ ಐತ್ರಿಪ್ಪ. ನಡ್ಕೊತ ಬರೋದ್ರಾಗ ಜೀವ ಸಾಕಬೇಕಾಗಿ ಹೋಗತಿ. ಬಟ್ ನಡೆಯೋದೊಂದು ಖುಷಿ ಅಲ್ಲ. ಹಿಂಗಾಗಿ ನಮ್ಗೆ ಅಷ್ಟೇನು ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ. ಅಲ್ಲೆಲ್ಲ ಏನಂದ್ರೆ ಎಂಡಿಗೆ ಅದ ರೀ ಇದು ಗ್ರಾಮ. ಹಿಂಗೆ ಸುತ್ತಲೂ ಗುಡ್ಡ ಬೆಟ್ಟಗಳು, ಅದ್ರ ಸುತ್ತಲೂ ನದಿ ಹರಿದೈತಿ. ಈಗ ನೀರು ತರೋಕ ಬರಗಾಲನ. ಬಟ್ ಬೇಜಾರಾಗಿದ್ದಿಲ್ಲ ರೀ, ಯಾಕಂದ್ರೆ ಜಲಪಾತಗಳ ನಾಡು ಅಂತಂದು ಕರೀತಾರೆ ಉತ್ತರ ಕನ್ನಡನ. ಇಲ್ಲಿ ನೀರಿಗೆ ಬರ ಅಂದ್ರೆ ಎಷ್ಟೋ ನದಿಗಳು ಉಗಮ ಉತ್ತರ ಕನ್ನಡದಲ್ಲಿ ಆಗ್ತದೆ. ಸೊ ಅಂಥಲ್ಲಿ ಪಾಪ ಟ್ಯಾಂಕರ್ ಮೂಲಕ ಇವ್ರು ನೀರು ತೆರ್ಕೊಂಡು ಮನೆಗೆ ಸೇರಬೇಕಲ್ಲ. ಅದೊಂದು ನೋಡಿ ಭಾಳ ಬೇಜಾರಾಯ್ತು ನನಗೆ. ಯಾಕಪ್ಪ ಇದು, ಯಾಕಂದ್ರೆ ಇಲ್ಲಿ 5 ಕಿಲೋಮೀಟರ್ ನೀರೇನು ಸರೌಂಡಿಂಗ್ ಐತಲ್ಲ, ಅದು ಅಷ್ಟು ಉಪ್ಪು ನೀರು ಐತಿ. ಪಾಪ ಅವ್ರ ಪರಿಸ್ಥಿತಿ ಹೆಂಗಿರಬಾರ್ದ್ರಿ. ನಾವೆಲ್ಲ ಏನೇನೋ ವಿಚಾರ ಮಾಡಿರ್ತೀವಿ, ಬಟ್ ಇದೊಂದು ಪಾಪ ಅಲ್ಲಿನ ನೈಜ ಸತ್ಯ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಸೊ ಇಲ್ಲಿಂದ ವರ್ಕ್ ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಹೊಂಟ್ವಿ. ನಾಳೆ ಏನಾಗ್ತದೆ ಅನ್ನೋದನ್ನು ನಾಳೆ ನೋಡುವ. ಥ್ಯಾಂಕ್ ಯು, ನಮಸ್ತೆ.